ಈಗ ಇಂದಿನ ಪತ್ರಿಕೆಗಳ ಇಣುಕುನೋಟ. ದೇಶದಲ್ಲಿ ಇಂಧನ ಬಿಕ್ಕಟ್ಟಿಲ್ಲ, ಪೂರೈಕೆ ಅಬಾಧಿತ, ಪ್ರಧಾನಿ ಮೋದಿ ಸಲಹೆ ಪಾಲಿಸಿ ಕೇಂದ್ರ. ಬೆಂಗಳೂರು ಭಾರತದ ಇ ಚಾರ್ಜಿಂಗ್ ಹಬ್, ಕೇಂದ್ರ ಸಚಿವ ಕುಮಾರಸ್ವಾಮಿ. 1,000 ಇವಿ ಸ್ಟೇಷನ್ಗೆ ಕೇಂದ್ರ ಅಸ್ತು. ನೌಕಾಪಡೆಯ ಮುಖ್ಯಸ್ಥನ ಹುದ್ದೆಗೆ ಕನ್ನಡಿಗ ನೇಮಕ, ಸಿಎಂ ಸಿದ್ದರಾಮಯ್ಯ ಹರ್ಷ. ನೀಟ್ ಪರೀಕ್ಷೆ ರದ್ದು, ಮೇ 3ಕ್ಕೆ ನಡೆದಿದ್ದ ವೈದ್ಯಕೀಯ ಪ್ರವೇಶ ರದ್ದುಪಡಿಸಿದ ಎನ್ಟಿಎ. ಪ್ರಶ್ನೆ ಪತ್ರಿಕೆ ಸೋರಿಕೆ ಖಾತ್ರಿ, 22.79 ಲಕ್ಷ ವಿದ್ಯಾರ್ಥಿಗಳಿಗೆ ಆಘಾತ. ಏಷ್ಯನ್ ಬಾಕ್ಸಿಂಗ್ನಲ್ಲಿ ಲಕ್ಷಯ್ ಫೈನಲ್ ಲಗ್ಗೆ, 4 ಕಂಚು. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ವನ್ಯಜೀವಿ ಇರುವ ಕಡೆ ಚಾರಣಾ ಬಂದ್, ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಆದೇಶ. ಸಾರಿಗೆ ನೌಕರರಿಗೆ ಬಂಪರ್, ವೇತನದಲ್ಲಿ 12.5% ಏರಿಕೆ, ಜುಲೈ 1ರಿಂದಲೇ ಹೊಸ ವೇತನದ ಅನುಷ್ಠಾನ. ಹೊಸ ಅಬಕಾರಿ ನೀತಿ ಜಾರಿ, ಪ್ರೀಮಿಯಂ ಬ್ರ್ಯಾಂಡ್ ಅಗ್ಗ, ಬಡವರ ಮಧ್ಯ ದುಬಾರಿ, 30% ದರ ಹೆಚ್ಚಳ. ಭಾರತೀಯ ಷೇರುಪೇಟೆಯಲ್ಲಿ ಕರಡಿ ಕುಣಿತ, 4 ದಿನದಲ್ಲಿ ಕರಗಿತು 16.77 ಲಕ್ಷ ಕೋಟಿ ರೂಪಾಯಿ. ಕರ್ನಾಟಕ ಓಪನ್ ಟೆನ್ನಿಸ್, ಕರಣ್ ಪ್ರಜ್ವಲ್ ನಿರ್ಗಮನ.